ಪಕ್ಷಿಗಳ ಊರಿನಲ್ಲಿದ್ದ ಯಾವುದೇ ಮರಗಳಲ್ಲೂ ಕೂಡ ಒಂದೇ ಒಂದು ಎಲೆ ಕೂಡ ಇಲ್ಲ. ಎಲ್ಲ ಮರಗಳು ಬೋಳು ಮಾಡಿದ ಹಾಗೆಯೇ ಇತ್ತು. ಆ ವಿಷಯದ ಬಗ್ಗೆ ಆ ಊರಿನಲ್ಲಿರುವ ಪಕ್ಷಿಗಳು ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಅಯ್ಯೋ, ನನ್ನ ಮನೆ ಚಾವಣಿ ಎಲ್ಲ ಹಾಳಾಗಿದೆ. ಮಳೆ ಬಂದ್ರೆ ನೀರೆಲ್ಲ ನನ್ನ ಮನೆಯೊಳಗಡೆ ಇರುತ್ತೆ. ಆವಾಗ ನನ್ನ ಬಡ್ಡಿ ವ್ಯಾಪಾರದ ಲೆಕ್ಕದ ಪುಸ್ತಕ ಎಲ್ಲಾನು ಒದ್ದೆಯಾಗುತ್ತೋ ಏನೋ. ನನ್ನ ಬಟ್ಟೆ ಅಂಗಡಿ ಪರಿಸ್ಥಿತಿ ಕೂಡ ಅದೇ ಚಿಚು. ಆಕಾಶನ ನೋಡಿದ್ರೇನೆ ಭಯ ಆಗುತ್ತೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ಎಲ್ಲ ಬಟ್ಟೆನೂ ಒದ್ದೆಯಾಗುತ್ತೆ ಅಂತ. ನಮ್ಮೆಲ್ಲರ ಕಷ್ಟನೂ ಒಂದೇ. ಊರಲ್ಲಿ ಒಂದ್ ಮರದಲ್ಲೂ ಕೂಡ ಒಂದು ಎಲೆ ಕೂಡ ಇಲ್ಲ. ಮನೆ ಚಾವಣಿನ ಸರಿ ಮಾಡ್ಕೊಳ್ಳೋಣ ಅಂದ್ರೆ. ಟೋನಿ, ನಿನ್ನ ಹತ್ರ ಏನಾದ್ರೂ ಯೋಚನೆ ಇದೆಯಾ? ಇದ್ರೆ ಹೇಳ್ತೀಯಾ? ಟೋನಿಗುಪ್ಪಚ್ಚಿ ಸುಮಾರು ಹೊತ್ತು ಯೋಚನೆ ಮಾಡಿ, ನಮ್ಮೂರಲ್ಲಿ ಸಿಗದೆ ಇರೋದು ಹೊರಗಡೆ ಸಿಗೋದು ಏನಾದ್ರೂ ಒಂದು ಇದೆಯಾ? ಇದೇ ಟೋನಿ, ಬೇರೆ ಏನೂ ಅಲ್ಲ, ಅದು ಸೋಮಾರಿತನ. ಆವಾಗ ಲೂಸಿ ಕೋಪದಿಂದ, ಚಿಚು, ನೀನು ಆಟ ಆಡೋದನ್ನ ಸ್ವಲ್ಪ ನಿಲ್ಲಿಸ್ತೀಯಾ? ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇರುವಾಗ. ಸರಿ ಸರಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಟೋನಿಗುಪ್ಪಚ್ಚಿ ಐಡಿಯಾ ಏನು ಅಂದ್ರೆ, ಪಕ್ಕದೂರಿಗೆ ಹೋಗಿ ಅಲ್ಲಿರುವ ಬಾಳೆ ಎಲೆಗಳನ್ನ ನಮ್ಮೂರಿಗೆ ತಗೊಂಡ್ ಬರ್ಬೇಕು ಅನ್ನೋದು. ಆದ್ರೆ ಪಕ್ಕದೂರಿಗೆ ಹೋಗಿ ಬಾಳೆ ಎಲೆ ಎಲ್ಲಾನು ಕತ್ತರಿಸಿ ನಮ್ಮೂರಿಗೆ ತಗೊಂಡ್ ಬರೋಷ್ಟರಲ್ಲಿ 2 ದಿನ ಬೇಕಾಗುತ್ತೆ. ಆದ್ರಿಂದ ಆ ಕೆಲ್ಸನ ಬುಜ್ಜಿ ಹಾಗೂ ಬನ್ನು ಹತ್ರ ಅವಳು ಒಪ್ಸದ್ಲು. ಬುಜ್ಜಿ, ಬನ್ನು, ನೀವಿಬ್ರು ನಾಳೆ ಬೆಳಗ್ಗೆ ಪಕ್ಕದೂರಿಗೆ ಹೋಗ್ಬೇಕು. ಅಲ್ಲಿ ಬಾಳೆ ತೋಟದಲ್ಲಿ ಸುಮಾರು ಬಾಳೆ ಎಲೆಗಳು ಇರುತ್ತೆ. ಅದನ್ನೆಲ್ಲ ತಗೊಂಡು 2 ದಿನದಲ್ಲಿ ನಮ್ಮೂರಿಗೆ ನೀವು ವಾಪಸ್ ಬರ್ಬೇಕು. ಅಮ್ಮ, ಪಕ್ಕದೂರಿಗೆ ಹೋಗಿ ಬಾಳೆ ಎಲೆನ ನಾವು ತಗೊಂಡ್ ಬರ್ಬೇಕಾ? ಅಯ್ಯೋ, ಬಾಳೆ ಎಲೆ ಏನು ಚಿಕ್ಕ ಎಲೆನಾ? ಅದು ದೊಡ್ಡ ದೊಡ್ಡ ಎಲೆ ಅಲ್ವಾ ಅಮ್ಮ? ಅದನ್ನ ಹೇಗಮ್ಮ ನಾವು ತಗೊಂಡ್ ಬರೋದು? ಆವಾಗ ಬನ್ನು ಹೇಳ್ದ, ಹೌದು ಬುಜ್ಜಿ, ನೀನೇನು ಹೆದರ್ಕೊಳ್ಬೇಡ. ಬಾಳೆ ಎಲೆನ ಬಾ ಅಂತ ಕರೆದ್ರೇನೋ ಅದು ನಮ್ಮ ಜೊತೆ ಬರುತ್ತೆ. ನಾವು ಅದನ್ನ ಕೊಯ್ಯೋದು ಎತ್ಕೊಂಡು ಬರೋದು ಏನು ಬೇಕಾಗಿಲ್ಲ. ಅದು ನಮ್ಮ ಜೊತೆ ಹಿಂದೆನೇ ಬರ್ತಾ ಇರುತ್ತೆ. ಬುಜ್ಜಿ ಅದನ್ನ ಕೇಳಿ ಸಂತೋಷ ಪಟ್ಲು. ಹೌದಾ? ಈ ವಿಷಯ ನನಗೆ ಸ್ವಲ್ಪನೂ ಗೊತ್ತೇ ಇರಲಿಲ್ಲ ಬನ್ನು. ಇದೊಳ್ಳೆ ಐಡಿಯಾನೇ. ಆವಾಗ ಟೋನಿ ಕೋಪದಿಂದ, ಸಾಕಿಬ್ರು ಬಾಯಿ ಮುಚ್ತೀರಾ? ನಾಳೆ ನೀವು ಹೋಗ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಮನೆ ಚಾವಣಿನ ಯಾರು ಸರಿ ಮಾಡೋದು? ನಾಳೆ ಬೆಳಿಗ್ಗೆ ಹೊರಡಿಯಾ? ಅತ್ತೆ, ಕಷ್ಟಪಡೋದಂದ್ರೆ ಬುಜ್ಜಿಗೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಒಂದಿನ ಇಡೀ ಊಟ ಮಾಡದೆ ಮಲಗೋ ಅಂದ್ರೆ ಮಲಗ್ತಾಳೆ. ಆದ್ರೆ ಊಟ ಮಾಡ್ದ ಆ ತಟ್ಟೆನ ತೊಳಿ ಅಂದ್ರೆ ಮಾತ್ರ ಅವಳಿಗೆ ತೊಳೆಯೋದು ತುಂಬಾ ಕಷ್ಟ. ಆವಾಗ ಬುಜ್ಜಿ ಕೋಪದಿಂದ, ಏನು ನನ್ನನ್ನ ಸೋಮಾರಿ ಅಂತ ಹೇಳ್ತಾ ಇದ್ಯಾ? ನೀನ್ ಮಾತ್ರ ತುಂಬಾ ಚುರುಕಾಗಿರೋನಾ? ಇಲ್ಲ ತಾನೇ? ನಿನಗೆ ನನ್ನ ಬಗ್ಗೆ ಏನೋ ಗೊತ್ತು? ಕಡಿಮೆ ಕಷ್ಟಪಟ್ಟು ಸುಮಾರು ಹಣ ಸಂಪಾದನೆ ಮಾಡೋ ಯೋಚನೆ ನನ್ನ ಹತ್ರ ಎಷ್ಟಿದೆ ಗೊತ್ತಾ? ಆವಾಗ ಟೋನಿ ಕೋಪದಿಂದ, ಇದೆ, ತುಂಬಾನೇ ಯೋಚನೆ ಇದೆ. ನಾಳೆ ನೀವು ಹೋಗಿ ಎಲೆ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಾಳೆ ನಿಮಗೆ ಊಟ ಇಲ್ಲ. ಆವಾಗ ಬನ್ನು ಗಿಳಿ, ಅಯ್ಯಯ್ಯೋ, ಅಂತ ಮಾತು ಹೇಳ್ಬೇಡಿ ಅತ್ತೆ, ನಾವು ಹೋಗ್ತೀವಿ. ಹಾಗಂತ ಹೇಳಿ ಮರುದಿನ ಬೆಳಗ್ಗೆ ಬನ್ನು ಬುಜ್ಜಿ ಇಬ್ರು ಕೂಡ ಪಕ್ಕದೂರಿಗೆ ಹೋಗ್ತಾ ಇದ್ರು. ಸುಮಾರು ದೂರ ಹೋಗಿದ್ರಿಂದ ಅವರಿಬ್ರಿಗೂ ತುಂಬಾನು ಆಯಾಸವಾಯ್ತು. ಆದ್ರಿಂದ ಒಂದು ಮರದ ಕೆಳಗಡೆ ನಿಂತ್ಕೊಂಡಿದ್ರು. ಬುಜ್ಜಿ, ಎಲೆಗಳನ್ನ ತಗೊಂಡ್ ಹೋದ್ರೆ ನಮ್ಮ ಮನೆ ಚಾವಣಿನ ಸರಿ ಮಾಡ್ತಾರೆ. ಆಮೇಲೆ ನಿನಗೆ ನಾನು ಪಾನಿಪುರಿ ಮಾಡಿಕೊಡ್ತೀನಿ. ಹೌದೇನೋ? ಪಾನಿಪುರಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಖಂಡಿತ ಮಾಡಿಕೊಡ್ತೀಯ ತಾನೆ? ಹಾಗಾದ್ರೆ ನಾನು ಎಲ್ಲ ಎಲೆನೇ ತಗೊಂಡ್ ಬರ್ತೀನಿ. ಅದಕ್ಕೆ ಮೊದ್ಲು ಬಾಳೆ ತೋಟ ಎಲ್ಲಿದೆ ಅಂತ ಗೊತ್ತಾಗ್ಬೇಕು. ಬಾಳೆ ತೋಟಕ್ಕೆ ಯಾವ ಕಡೆ ಹೋಗೋದೋ ಏನೋ ಅರ್ಥನೇ ಆಗ್ತಿಲ್ಲ. ಆವಾಗ ಬುಜ್ಜಿ ಆ ಕಡೆ ಈ ಕಡೆ ನೋಡಿ, ಪನ್ನು, ಆ ಕಡೆ ನೋಡು, ಅಲ್ಲಿರುವ ಮರಗಳಲ್ಲಿ ಎಲೆಗಳಿಲ್ಲ. ಅದು ನಮ್ಮೂರು. ಈ ಕಡೆ ಇರುವ ಮರಗಳಲ್ಲೆಲ್ಲ ಎಲೆಗಳಿದೆ. ಅಂದ್ರೆ ಇದು ಪಕ್ಕದೂರು. ನಾವಿಲ್ಲೇ ಇದ್ದೀವಿ. ಬುಜ್ಜಿ, ಏನೋ ಅನ್ಕಂಡೆ, ನೀನು ತುಂಬಾನೇ ಬುದ್ಧಿವಂತೆ. ಸರಿ ಬಾ, ಹಾಗಾದ್ರೆ ಬಾಳೆ ತೋಟ ಎಲ್ಲಿದೆ ಅಂತ ನೋಡೋಣ. ಮತ್ತೆ ನಾನು ಫ್ಯೂಚರ್ ಅಲ್ಲಿ ಸೈಂಟಿಸ್ಟ್ ಆಗೋಳು, ಗೊತ್ತು ತಾನೇ? ಸರಿ ಸರಿ, ಸಮಯ ಆಗ್ತಿದೆ, ಬಾ ಬಾಳೆ ತೋಟಕ್ಕೆ ಹೋಗೋಣ. ಹೌದು, ಸಂಜೆ ಸಮಯದೊಳಗಡೆ ಊರಿಗೆ ಹೋಗ್ಬೇಕು. ಕತ್ತಾದ್ರೆ ಆಮೇಲೆ ನಂಗೆ ಭಯ ಆಗುತ್ತೆ. ಹಾಗಂತ ಹೇಳಿ ಬುಜ್ಜಿ ಬನ್ನು ಇಬ್ರು ಸ್ವಲ್ಪ ದೂರ ಹೋದ್ರು. ಹಾಗೆ ಹೋಗ್ತಾ ಇದ್ದಾಗ ಅವ್ರಿಗೆ ಪಕ್ಕದೂರಲ್ಲಿದ್ದ ಒಂದು ದೊಡ್ಡ ಬಾಳೆ ತೋಟ ಕಾಣಿಸ್ತು. ಆ ಬಾಳೆ ತೋಟದಲ್ಲಿ ಸುಮಾರು ಬಾಳೆ ಎಲೆಗಳು ಇತ್ತು. ಅದು ದೊಡ್ಡದಾಗಿ ಹಚ್ಚ ಹಸಿರಾಗಿ ನೋಡಕ್ಕೆ ಚೆನ್ನಾಗಿತ್ತು. ಅರೆ, ಇಲ್ಲಿ ಬಾಳೆ ಎಲೆಗಳು ತುಂಬಾನೇ ಇದೆ, ತುಂಬಾ ದೊಡ್ಡದಾಗಿನೇ ಇದೆ. ಒಂದೊಂದನ್ನ ಕಟ್ ಮಾಡಿ ತಗೊಂಡ್ ಹೋಗಕ್ಕೆ ನಮ್ಮ ಹತ್ರ ಚಾಕು ಇಲ್ವಲ್ಲ? ಆವಾಗ ಬನ್ನು, ಅರೆ ಹೌದು, ಚಾಕು ತಗೊಂಡ್ ಬರ್ಲಿಲ್ಲ. ನನ್ನ ಹತ್ರ ಒಂದು ಪ್ಲಾಸ್ಟಿಕ್ ಸ್ಕೇಲ್ ಇದೆ, ಅದನ್ನ ಇಟ್ಕೊಂಡು ಟ್ರೈ ಮಾಡೋಣವಾ? ಏನು ಪ್ಲಾಸ್ಟಿಕ್ ಸ್ಕೇಲಾ? ಅದ್ರಲ್ಲಿ ಎಲೆ ಕಟ್ ಮಾಡಕ್ಕಾಗಲ್ಲ, ಸ್ಕೇಲ್ ಮುರಿದೋಗುತ್ತೆ. ಅಯ್ಯೋ, ನನ್ನ ಹತ್ರ ಅದನ್ನ ಬಿಟ್ರೆ ಬೇರೆ ಏನು ಇಲ್ವಲ್ಲ ಬುಜ್ಜಿ. ಇವಾಗ ಇಷ್ಟು ದೊಡ್ಡ ಎಲೆನ ಕಡಿಯಕ್ಕೆ ನಾವು ಏನ್ ಯೂಸ್ ಮಾಡೋದು ನೀನೇ ಹೇಳು? ನಮ್ಮ ಹತ್ರ ಚಾಕು ಇಲ್ಲ ಅಲ್ವಾ?
ಬುಜ್ಜಿ ಅದನ್ನ ಕೇಳಿ ನಗುತ್ತಾ, ಎಲೆ ತಗೊಂಡ್ ಬರ್ಬೇಕು ಅಂತ ಗೊತ್ತು, ಬರುವಾಗ ಚಾಕು ತಗೊಂಡ್ ಬರ್ಬೇಕು ಅಂತ ಗೊತ್ತಿಲ್ವಾ? ಸುಮ್ನೆ ಅದನ್ನ ಕೈಯಿಂದ ಕೀಳಕ್ಕಾಗುತ್ತಾ ಏನು ನೀನು? ನಾನು ಮನೆಯಿಂದ ಬರುವಾಗ ತಗೊಳ್ಬೇಕು ಅಂತಾನೆ ಅಂದ್ಕೊಂಡೆ. ಅಷ್ಟು ದೊಡ್ಡ ಚಾಕು ಯಾರು ತಗೊಂಡ್ ಬರೋದು? ಅದಕ್ಕೆ ನಾನು ಬರೀ ಸ್ಕೇಲ್ ತಗೊಂಡ್ ಬಂದೆ. ಅಲ್ಲ ಕಣೋ, ಸ್ಕೇಲಿಂದ ಯಾರಾದ್ರೂ ಎಲೆನ ಕತ್ತರಿಸ್ತಾರಾ? ಅದೇನೋ ಚಾಕು ತರ ಇರುತ್ತಾ? ಚಾಕಿದ್ರೆ ತಾನೇ ಎಲೆನ ಕತ್ಸಕ್ಕಾಗೋದು. ಹಾಗಂತ ಹೇಳಿ ಅವರಿಬ್ರು ಸ್ವಲ್ಪ ದೂರ ಹೋದಾಗ ದೂರದಲ್ಲಿ ಮಹಿಹದ್ದು ನಿಂತ್ಕೊಂಡಿರೋದನ್ನ ಅವರು ನೋಡಿದ್ರು. ಮಹಿಹದ್ದು ಆ ಊರಿಗೆ ಕೋಳಿ ವ್ಯಾಪಾರಕ್ಕೋಸ್ಕರ ಬಂದಿದ್ಲು. ಆವಾಗ ಅವರಿಬ್ರು ಮಹಿನ ನೋಡಿ, ಏ ಬನ್ನು, ಮಹಿ ಅತ್ತೆನ ನೋಡು, ಅವ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ? ಒಂದ್ ವೇಳೆ ನಮ್ಗೇನಾದ್ರೂ ಸಹಾಯ ಮಾಡ್ತಾರೋ ಏನೋ, ಬಾ ಅವ್ರ ಹತ್ರ ಹೋಗಿ ಚಾಕು ಕೇಳೋಣ. ಸರಿ ಸರಿ ಕೇಳೋಣ. ಹಾಗಂತ ಹೇಳಿ ಇಬ್ರು ಮಹಿಹದ್ದಿನ ಹತ್ರ ಹೋದ್ರು. ಅರೆ ಬನ್ನು, ಬುಜ್ಜಿ, ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನೋ ನಿಮ್ಮಮ್ಮ ಏನಾದ್ರೂ ಕೆಲ್ಸ ಕೊಟ್ಟು ಕಳ್ಸದ್ಲಾ? ಹೌದತ್ತೆ, ನಾವು ಬಾಳೆ ಎಲೆ ತಗೊಂಡ್ ಹೋಗಕ್ಕೆ ಬಂದಿದೀವಿ, ಮನೆ ಚಾವಣಿನ ತಯಾರ್ ಮಾಡ್ಕೊಳಕ್ಕೆ. ಆದ್ರೆ ಬರುವಾಗ ಚಾಕು ತಗೊಂಡ್ ಬರ್ಲಿಲ್ಲ ಅತ್ತೆ. ಅವಾಗ ಮಹಿ ನಗುತ್ತಾ, ಎಲೆಕ್ ತಗೊಂಡ್ ಬರ್ಬೇಕು ಅಂತ ನಿಮ್ಮಮ್ಮ ಹೇಳಿಕೊಟ್ ಕಳಿಸ್ಲಲ್ವಾ? ಚಾಕು ಕೂಡ ಅವಳಿಂದ ಕೊಡಕ್ಕಾಗಲ್ವಂತೆ. ಅದು ಅಮ್ಮ ಮರ್ತೋಗಿರ್ತಾರೆ ಅತ್ತೆ. ಅವರು ಎಲ್ಲಾ ವಸ್ತುನ ಜೋಪಾನವಾಗಿ ಇಟ್ಕೊಳ್ತಾರೆ. ನನ್ನ ಹತ್ರ ಕೊಟ್ರೆ ಹಾಳ್ ಮಾಡ್ತೀನಲ್ವಾ, ಅದಕ್ಕೆ ನನ್ನ ಹತ್ರ ಅವ್ರು ಕೊಡ್ಲಿಲ್ಲ. ಅತ್ತೆ, ಒಂದೇ ಒಂದು ಎಲೆನಾದ್ರೂ ಕಟ್ ಮಾಡಿ ಕೊಡ್ತೀರಾ? ನಾವ್ ಅದನ್ನ ತಗೊಂಡು ಬೇಗ ಊರಿಗೆ ಹೋಗ್ಬಿಡ್ತೀವಿ. ಸರಿ ಸರಿ, ಬನ್ನಿ ಕೊಡ್ತೀನಿ. ಹಾಗಂತ ಹೇಳಿ ಮಹಿ ಹದ್ದು ಸುಮಾರು ಬಾಳೆ ಎಲೆನ ಕಡ್ದು ಮಕ್ಕಳಿಗೋಸ್ಕರ ಕೊಟ್ಟಿತ್ತು. ಈ ಎಲೆಗಳಿಂದ ಮನೆ ಚಾವಣಿನ ಸರಿ ಮಾಡ್ಕೊಳ್ಳಿ, ಅವಾಗ ಮಳೆ ನೀರು ಮನೆಯೊಳಗಡೆ ಬೀಳಲ್ಲ. ತುಂಬಾ ಥ್ಯಾಂಕ್ಸ್ ಅತ್ತೆ, ನೀವ್ ಮಾಡಿರೋ ಸಹಾಯನ ನಾವು ಯಾವಾಗ್ಲೂ ಮರೆಯಲ್ಲ. ನೀವು ನಿಮ್ಗೆ ಬಾಳೆಹಣ್ಣು ಬೇಕು ಅಂದ್ರೆ ಹೇಳಿ ತಗೊಂಡ್ ಬಂದ್ ಕೊಡ್ತೀವಿ. ಹಾಗಂತ ಹೇಳಿ ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ಮಹಿ ಹದ್ದು ಕಟ್ ಮಾಡಿ ಕೊಟ್ಟ ಬಾಳೆ ಎಲೆನ ತಗೊಂಡು ಅಲ್ಲಿಂದ ಊರಿಗೆ ಬಂದ್ರು. ಈ ಕಡೆ ಊರಿನಲ್ಲಿ ಎಲ್ರು ಕೂಡ ಅವ್ರಿಗೋಸ್ಕರನೇ ಕಾಯ್ತಾ ಇದ್ರು. ಅವ್ರು ಬಂದಿದ್ದನ್ನ ನೋಡಿ, ಅಮ್ಮಯ್ಯ ಬಂದ್ರಾ? ಬೆಳಗಿಂದ ಯಾವಾಗ ಬರ್ತಿರೋ ಏನೋ ಅಂತ ನಾನು ಸುಮಾರು ಹೊತ್ತಿಂದ ಕಾಯ್ತಿದ್ದೆ. ಆದ್ರೆ ಈ ಎಲೆನ ನೋಡಿದ್ರೆ ನನಗೆ ನಗು ಬರುತ್ತೆ. ಬಾಳೆ ಎಲೆನ ಮನೆ ಚಾವಣಿ ಮೇಲೆ ಹಾಕಿದ್ರೆ ಮಳೆ ನೀರನ್ನ ಇದು ತಡೆಯುತ್ತಾ ಏನೋ? ಚಿಚು, ಮೊದ್ಲಿದನ್ನ ಹಾಕಿ ನೋಡು, ಆವಾಗ ಇದು ತಡೆಯುತ್ತಾ ತಡೆಯಲ್ವಾ ಅನ್ನೋದು ನಿನಗೆ ಗೊತ್ತಾಗೋದು. ಹೌದು ಮಕ್ಳೇ, ಬರೋ ದಾರಿಯಲ್ಲಿ ಪಾನಿಪುರಿ ತಿಂದ್ರ ಇಲ್ವಾ? ಇಲ್ಲ ಅತ್ತೆ, ನನಗೆ ಬನ್ನು ಹೇಳ್ದ ನಮ್ಮ ಮನೆ ಚಾವಣಿನ ತಯಾರು ಮಾಡಿದ್ಮೇಲೆ ನಿನಗೆ ಪಾನಿಪುರಿ ಮಾಡಿ ಕೊಡ್ತೀನಿ ಅಂತ. ಅವನ್ ಮಾಡಿ ಕೊಡ್ತಾನೆ, ಇವತ್ತು ನಾನು ಅದನ್ನ ತಿಂತೀನಿ. ಅಮ್ಮ, ನಾವು ಎಲೆ ಕಟ್ ಮಾಡಕ್ಕೆ ಎಷ್ಟು ಕಷ್ಟಪಟ್ವಿ ಗೊತ್ತಾ? ಪಾಪ ಆವಾಗ್ಲೇ ಮಹಿ ಅತ್ತೆ ಬಂದ್ರು, ಅವರೇ ನಮ್ಗೆ ಎಲೆ ಕಟ್ ಮಾಡಿ ಕೊಟ್ಟಿದ್ದು. ಏ ಬನ್ನು, ಯಾಕೋ ಎಲ್ಲಾನು ಅವ್ರ ಹತ್ರ ಹೇಳ್ತಾ ಇದೀಯಾ? ನಾವೇ ಕಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಬೇರೆ ಕೆಲ್ಸ ಕೊಡಲ್ಲ. ಏನು, ಮಹಿ ನಿಮ್ಗೆ ಸಹಾಯ ಮಾಡಿದ್ಲಾ? ಒಳ್ಳೆ ವಿಷಯನೇ. ಸರಿ ಸರಿ, ಬನ್ನಿ ಎಲ್ರು ಬೇಗ ಕೆಲ್ಸನ ಶುರು ಮಾಡೋಣ. ಹಾಗಂತ ಹೇಳಿ ಎಲ್ರು ಆ ಬಾಳೆ ಎಲೆಯಿಂದ ಅವ್ರ ಮನೆ ಚಾವಣಿನ ತಯಾರು ಮಾಡಿದ್ರು. ಆದ್ರೆ ಚಿಚುಕಾಗೆ ಮಾತ್ರ ಅವಳ ಚಾವಣಿ ಎಲ್ಲಿ ಕಿತ್ತೋಗುತ್ತೋ ಅಲ್ಲಿ ಮಾತ್ರ ಒಂದೇ ಒಂದು ಎಲೆನ ಹಾಕಿಟ್ಟಿದ್ಲು. ಚಿಚು, ಏನಿದು ಒಂದ್ ಎಲೆ ಹಾಕಿಟ್ಟಿದೀಯಾ? ಎಲ್ಲ ಎಲೆನೂ ಹಾಕ್ಬೋದು ತಾನೇ? ಆವಾಗ ಚಿಚುಕಾಗೆ, ಯಾಕೆ ಟುನಿ ಬೇಡ, ನಾನು ಉಳಿದಿರುವ ಎಲೆಗಳನ್ನ ಮಾರ್ತೀನಿ, ಆವಾಗ ಅದ್ರ ಮೂಲಕ ಸ್ವಲ್ಪ ಹಣನಾದ್ರೂ ನನಗೆ ಸಿಗುತ್ತೆ ಅಲ್ವಾ? ಇವಳೊಬ್ಳು ಉಳಿದಿರೋ ಎಲೆಗಳನ್ನ ಮಾರಿ ಹಣ ಸಂಪಾದನೆ ಮಾಡ್ಬೇಕಂತ ಅಂದ್ಕೊಳ್ತಿದ್ದಾಳೆ. ಮತ್ತೆ ಹಣ ಸಂಪಾದನೆ ಮಾಡಕ್ಕೆ ಯಾವ ದಾರಿ ಇದ್ರೂ ಕೂಡ ಅದನ್ನ ಬಿಡ್ಲೇಬಾರ್ದಲ್ವಾ? ಆವಾಗ ಬುಜ್ಜಿ ಗುಬ್ಬಚ್ಚಿ ಅವಳನ್ನು ನೋಡಿ ನಗುತ್ತಾ, ಅತ್ತೆ ಒಂದ್ ಕೆಲ್ಸ ಮಾಡಿ, ನಿಮ್ಮ ಹತ್ರ ಹಣ ಇದೆ ಅಲ್ವಾ, ಅದನ್ನ ನಿಮ್ಮ ಲೆಕ್ಕ ಪುಸ್ತಕದ ಮೇಲೆ ಹಾಕಿ, ಅದು ಕವರ್ ಮಾಡುತ್ತೆ, ಅದು ವಾಟರ್ ಪ್ರೂಫ್ ಕೂಡ ಅಲ್ವಾ? ಬುಜ್ಜಿ, ನೀನು ತುಂಬಾ ಬುದ್ಧಿವಂತೇನೆ, ನನ್ ಬಡ್ಡಿ ವ್ಯಾಪಾರನ ಹಾಳು ಮಾಡ್ಬೇಕಂತ ನೋಡ್ತಿದ್ಯಾ? ಎಲ್ರು ಅವ್ರವ್ರ ಮನೆ ಚಾವಣಿನ ತಯಾರು ಮಾಡ್ಕೊಂಡ್ರು. ಆ ದಿನ ರಾತ್ರಿ ಭಯಂಕರವಾಗಿ ಮಳೆ ಸುರಿತಾ ಇತ್ತು. ಎಲ್ಲ ಪಕ್ಷಿಗಳು ಕೂಡ ಸೇಫ್ ಆಗಿ ಅವ್ರ ಮನೆಯೊಳಗಡೆ ಇದ್ರು. ಆದ್ರೆ ಚಿಚುಕಾಗಿಯ ಮನೆಯಿಂದ ಮಾತ್ರ ಏನೋ ಶಬ್ದ ಕೇಳಿಸ್ತು. ಅರೆ, ಚಿಚು ಮನೆಯಿಂದ ಏನೋ ಶಬ್ದ ಬರ್ತಾ ಇದೆ, ಬಾ ಹೋಗಿ ನೋಡೋಣ. ಅವಳು ಹಾಕಿಟ್ಟಿದ್ದ ಒಂದು ಎಲೆ ಹಾರ್ಕೊಂಡು ಹೋಯ್ತೋ ಏನೋ. ಹಾಗಂತ ಹೇಳಿ ಎಲ್ರು ಕೂಡ ಚಿಚುಕಾಗಿಯ ಮನೆಯೊಳಗಡೆ ಹೋದ್ರು. ಚಿಚುಕಾಗಿಯ ಮನೆಯ ಮೇಲಿದ್ದ ಆ ಎಲೆಯಿಂದ ಮೇಲೆ ನೀರು ಮನೆಯೊಳಗಡೆ ಬೀಳ್ತಾ ಇತ್ತು. ಟೋನಿ, ಎಲೆ ನನ್ನನ್ನ ಮೋಸ ಮಾಡ್ಬಿಡ್ತು, ಇಲ್ಲಿ ನೋಡು ನೀರು ಬೀಳ್ತಾ ಇದೆ, ನನ್ನ ಲೆಕ್ಕ ಪುಸ್ತಕ ಎಲ್ಲಾನು ಒದ್ದೆ ಆಯಿತು. ಮತ್ತೆ ಒಂದು ಎಲೆ ಹಾಕಿದ್ರೆ ಆ ಎಲೆ ನಿನ್ನನ್ನು ಮೋಸ ಮಾಡದೆ ಏನು ಮಾಡುತ್ತೆ? ಅಯ್ಯೋ ಚಿಚು, ನಿನ್ನ ಬಡ್ಡಿ ಲೆಕ್ಕ ಎಲ್ಲಾನು ಹೋಗ್ಬಿಡ್ತಾ? ಚಿಚುಕಾಗಿ ಅಳುತ್ತಾ, ಹೌದು, ನನ್ನ ಬಡ್ಡಿ ಲೆಕ್ಕ ಎಲ್ಲ ಹೋಗ್ಬಿಡ್ತು, ಯಾರು ಎಷ್ಟು ಕೊಡಬೇಕು ಏನು ನನಗೆ ಗೊತ್ತಾಗ್ತಿಲ್ಲ. ಆವಾಗ ಬುಜ್ಜಿ ನಗುತ್ತಾ, ಅತ್ತೆ ನೀವು ಯಾಕಿಷ್ಟು ಕಷ್ಟಪಡ್ತೀರಾ? ನಿಮ್ಮ ಹತ್ರ ಎಲೆ ಇದೆ ಅಲ್ವಾ, ಅದರಲ್ಲಿ ಇನ್ನೊಂದು ಎಲೆನ ಮನೆ ಚಾವಣಿ ಮೇಲೆ ಹಾಕಿ, ಎಲ್ಲಾನು ಸರಿ ಹೋಗುತ್ತೆ.
ಅಯ್ಯೋ ಬುಜ್ಜಿ, ಇವರ ಜಿಪಣತನದ ಬಗ್ಗೆ ನಿನಗೆ ಗೊತ್ತಿಲ್ವಾ? ಇವಾಗ ಮೇಲೆ ಹಾಕಿಟ್ಟಿದ್ದಾರಲ್ವಾ ಎಲೆ, ಆ ಎಲೆ ಮಳೆ ನಿಂತಾದ್ಮೇಲೆ ಅದನ್ನು ಕೂಡ ತಗೊಂಡು ಹೋಗಿ ಇವರು ಮಾರ್ತಾರೋ ಏನೋ ಹಾಗಂತ ಬನ್ನು ಹೇಳಿದನ ಕೇಳಿ, ಏನೋ ನನ್ನ ನೋಡಿದ್ರೆ ತಮಾಷೆ ಅನಿಸ್ತಿದ್ಯಾ? ಚಿಚುಕಾಗಿಯ ಜಿಪಣತನನ ನೋಡಿ ಅಲ್ಲಿದ್ದವರು ಎಲ್ಲರೂ ನಗಾಡ್ತಾ ಇದ್ರು. ಆಮೇಲೆ ಚೋಟು ಹಾಗೂ ಟೋನಿ ಇಬ್ರು ಹೋಗಿ ಚಿಚುಕಾಗಿಯ ಮನೆ ಚಾವಣಿನ ಬಾಳೆ ಎಲೆ ಹಾಕಿ ಸರಿ ಮಾಡಿದ್ರು. ಇವಾಗ ಮಳೆ ನೀರು ಬೀಳಲಿಲ್ಲ. ಚಿಚು, ಎಲ್ಲದ್ರಲ್ಲೂ ಜಿಪಣತನ ತೋರಿಸ್ಬಾರ್ದು, ಅದು ಸರಿ ಬರೋದಿಲ್ಲ ಗೊತ್ತಾ? ಆವಾಗ ಚಿಚು ಖುಷಿಯಾಗಿ, ಹೌದು ಟೋನಿ, ಎಲ್ಲ ಜಾಗದಲ್ಲೂ ಜಿಪಣತನ ತೋರಿಸ್ಬಾರ್ದು. ಇವತ್ತು ನೀವಿಬ್ರು ನನಗೆ ಒಂದು ದೊಡ್ಡ ಸಹಾಯ ಮಾಡಿದ್ದೀರಾ. ಬುಜ್ಜಿಗುಬ್ಬಚ್ಚಿ ಚಿಚುಕಾಗಿನ ನೋಡಿ ನಗುತ್ತಾ, ಅತ್ತೆ, ಲೆಕ್ಕ ಪುಸ್ತಕಕ್ಕಿಂತ ಮನೆನ ಸರಿ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಆವಾಗ ಬನ್ನು, ನನಗೆ ಯಾಕೆ ಅವರು ತಿಳ್ಕೊಂಡ ಹಾಗೆ ಅನ್ನಿಸ್ತಾ ಇಲ್ಲ ನೋಡು, ಪುನಃ ಏನಾದರೂ ಒಂದು ಕಿತ್ಲೆ ಮಾಡೇ ಮಾಡ್ತಾರೆ. ಈ ಕಥೆಯಲ್ಲಿರುವ ನೀತಿ ಏನು ಅಂದರೆ, ಕಷ್ಟಪಟ್ಟು ಸಂಪಾದನೆ ಮಾಡಿದನ್ನ ಸರಿಯಾದ ಸಮಯಕ್ಕೆ ನಾವು ಉಪಯೋಗ ಮಾಡ್ಕೊಳ್ಬೇಕು. ನಾವು ಹಣ ಕೂಡಿಡೋದು ಮುಖ್ಯವಾದ ವಿಷಯನೇ, ಆದರೆ ನಮಗೆ ಖರ್ಚು ಅಂತ ಬರುವಾಗ ಆ ಹಣನ ಖರ್ಚು ಮಾಡಲೇಬೇಕು. ಒಂದಿನ ಬೆಳಗ್ಗೆ ಸಮಯ ಸೂರ್ಯನ ಕಿರಣಗಳು ಕಿಟಕಿಯಿಂದ ಮನೆಯೊಳಗಡೆ ಬರ್ತಾ ಇದ್ದಾಗ ಚಿಚುಕಾಗಿ ನಿದ್ರೆಯಿಂದ ಎದ್ಲು. ತಕ್ಷಣ ಸ್ನಾನ ಮಾಡಿ ಅವಳ ಬೀರನ್ನು ಓಪನ್ ಮಾಡಿ ಅದರಲ್ಲಿರುವ ಒಡವೆ ಪೆಟ್ಟಿಗೆಯನ್ನ ಓಪನ್ ಮಾಡಿ ಅದರಲ್ಲಿದ್ದ ಒಂದು ಗೋಲ್ಡ್ ಚೈನ್ನ ಕುತ್ತಿಗೆಯಲ್ಲಿ ಹಾಕೊಂಡ್ಲು. ಹಾಗೇನೆ ಉಂಗುರನ ಕೈಯಲ್ಲಿ ಹಾಕೊಂಡ್ಲು. ಹಾಗೇನೆ ಕಾಸ್ಟ್ಲಿ ಸನ್ಗ್ಲಾಸ್ನ ಹಾಕೊಂಡು, ಆಹಾ, ನನ್ನಂತ ಅಂದಗತ್ತಿ ಐಶ್ವರ್ಯವಂತೆ ಈ ಊರಲ್ಲಿ ಬೇರೆ ಯಾರೂ ಇರಲ್ಲ ಹಾಗಂತ ಅವಳ ಬಗ್ಗೆ ಅವಳೆ ಹೆಮ್ಮೆಯಾಗಿ ಮಾತಾಡ್ತಿದ್ಲು. ಹೀಗಿರುವಾಗ ಚಿನ್ನುಕಾಗೆ ನಿದ್ದೆಯಿಂದ ಎದ್ದ. ಅವನ ತಾಯಿಯ ರೂಮಿಗೆ ಬಂದ. ಯಾವಾಗ್ಲೂ ತರ ಅವನ ತಾಯಿ ಅಲಂಕಾರ ಮಾಡ್ಕೊಂಡಿರೋದನ್ನ ನೋಡಿ, ಅಮ್ಮ, ಏನಮ್ಮ ಇದು, ಪುನಃ ಶುರು ಮಾಡ್ಕೊಂಡಿಯಾ? ಬೆಳಗ್ಗೆ ಎದ್ದು ಈ ರೀತಿ ಒಡವೆ ಎಲ್ಲ ಹಾಕೊಂಡು ಊರೊಳಗಡೆ ಹೋಗೋದು, ನಿನ್ನ ಬಗ್ಗೆ ನೀನೇ ಹೆಮ್ಮೆಯಾಗಿ ಮಾತಾಡ್ಕೊಳ್ಳೋದು, ಆದರೆ ಸಹಾಯ ಅಂತ ಯಾರಾದ್ರೂ ಕೇಳಿದ್ರೆ ನನ್ನ ಹತ್ರ ₹1 ಕೂಡ ಇಲ್ಲ ಅಂತ ಹೇಳೋದು. ಯಾಕಮ್ಮ ಹೀಗೆಲ್ಲ ಮಾಡ್ತಿದ್ಯಾ? ಏ ಚಿನ್ನೋ, ನಿನಗೇನೋ ಗೊತ್ತೋ, ನಮ್ಮೂರಿಗೆ ಹೊಸೊಬ್ರು ಎಲ್ಲರೂ ಬರ್ತಾ ಇರ್ತಾರೆ. ಆ ಊರಿನವರು ಈ ಊರಿನವರು ಎಲ್ಲರೂ ಬರುವಾಗ ನಾನು ಶ್ರೀಮಂತೆ ಅನ್ನೋದು ಅವ್ರಿಗೆ ಗೊತ್ತಾ? ಆದರೆ ಈ ರೀತಿ ಒಡವೆ ಎಲ್ಲ ಹಾಕ್ಕೊಂಡಿದ್ರೆ ನನ್ನ ನೋಡಿ ಶ್ರೀಮಂತೆ ಅಂತ ಅಂದ್ಕೊಳ್ತಾರಾ? ನಾಳೆ ನಿನಗೆ ಮದುವೆ ಅನ್ನುವಾಗ ಶ್ರೀಮಂತರು ಎಲ್ಲರೂ ಸುಮಾರು ವರದಕ್ಷಿಣೆ ಕೊಟ್ಟು ಅವ್ರ ಮಗಳನ್ನ ನಿನಗೆ ಮದುವೆ ಮಾಡಿ ಕೊಡ್ತಾರೆ. ಚಿನ್ನು ಕೋಪದಿಂದ, ಅಮ್ಮ, ಬಾಯಿ ಮುಚ್ತೀಯಾ? ಎಷ್ಟು ಸಲ ಹೇಳೋದು ವರದಕ್ಷಿಣೆ ನಾನು ತಗೊಳ್ಳಲ್ಲ ಅಂತ? ನನಗೆ ಇಷ್ಟವಾದ ಹುಡುಗಿನ ಮಾತ್ರ ನಾನು ಮದುವೆ ಮಾಡ್ಕೊಳ್ಳೋದು. ನನಗೆ ಹಣ ಮುಖ್ಯ ಇಲ್ಲಮ್ಮ, ನನಗೆ ಗುಣನೇ ಮುಖ್ಯ. ಗುಣನ ಇಟ್ಕೊಂಡು ಏನೋ ಮಾಡ್ತೀಯಾ? ಹಣ ಇದ್ರೆ ಎಲ್ರ ಹತ್ರ ಗೌರವ ಸಿಗುತ್ತೆ. ಇವಾಗ ನೋಡು, ನನ್ನ ಹತ್ರ ಹಣ ಇದೆ ಅಂತ ಎಲ್ಲರೂ ಎಷ್ಟು ಗೌರವ ಕೊಡ್ತಾ ಇದ್ದಾರೆ. ನೀನು ಕೂಡ ನನ್ನ ಥರ ಬದಲಾಗು. ಸರಿ ಸರಿ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ಸಮಯ ವೇಸ್ಟ್ ಆಗುತ್ತೆ. ನಾನು ಲೂಸಿ ಟೀ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಹಾಗಂತ ಹೇಳಿ ಚಿಚುಕಾಗೆ ಲೂಸಿ ಟೀ ಅಂಗಡಿಗೆ ಹೋದ್ಲು. ಲೂಸಿಯ ಟೀ ಅಂಗಡಿ ಆ ಊರಿನ ಮಧ್ಯದಲ್ಲಿ ಇತ್ತು. ಆ ಊರಿನವರು ಎಲ್ಲರೂ ಸುಮಾರು ಜನ ಯಾವಾಗ್ಲೂ ಅಲ್ಲೇ ಕೂತ್ಕೊಂಡಿರ್ತಿದ್ರು. ಹೀಗಿರುವಾಗ ಚಿಚುಕಾಗಿ ಬಂದು ಕೂತ ತಕ್ಷಣ ಲೂಸಿ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ಬಂದ್ಲಮ್ಮ ಮಹಾರಾಣಿ, ಕುತ್ತಿಗೆಯಲ್ಲಿ ನೋಡು ಎಷ್ಟು ದೊಡ್ಡ ಚೈನು, ಕೂಲಿಂಗ್ ಗ್ಲಾಸ್ ಬೇರೆ. ಆದ್ರೆ ಯಾವಾಗ್ಲೂ ಟೀ ಕುಡಿದು ಹಣ ಕೇಳಿದ್ರೆ ಮಾತ್ರ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಹಾಗಂತ ಲೂಸಿ ಪಾರಿವಾಳ ಮನ್ಸಲ್ಲಿ ಅಂದ್ಕೊಳ್ತಿದ್ದಾಗ, ಲೂಸಿ, ಸ್ಟ್ರಾಂಗ್ ಆಗಿರೋ ಒಂದು ಟೀ ಕೊಡು, ತಲೆ ನೋವಿಂದ ತಲೆ ಸಿಡಿಯೋ ತರ ಇದೆ. ಲೂಸಿ ಪಾರಿವಾಳ ಚಿಚುಗೆ ಟೀ ಕೊಟ್ಲು. ಚಿಚು ಟೀ ಕುಡ್ಕೊಂಡೆ ಅವಳ ಮುಂದ್ಗಡೆ ಕೂತ್ಕೊಂಡಿದ್ದ ಚೋಟು ಹಾಗೂ ಚೋಟು ಮಗ ಬನ್ನುನ ನೋಡಿ ಈ ರೀತಿ ಹೇಳಿದ್ಲ, ಏನ್ ಚೋಟು, ನಿನ್ ಮಗ ಬನ್ನುಗೆ ಏನಾದ್ರೂ ಸಂಬಂಧಗಳು ಬರ್ತಾ ಇದೆಯಾ? ಯಾವಾಗ ಮದ್ವೆ? ನನ್ ಮಗ ಚಿನ್ನುಗಂತೂ ಸುಮಾರು ಶ್ರೀಮಂತರು ಹೆಣ್ಕೊಡಕ್ಕೆ ತಯಾರಾಗಿದ್ದಾರೆ. 50 ಲಕ್ಷ ರೂಪಾಯಿ ವರದಕ್ಷಿಣೆ ಬೇರೆ ಕೊಡ್ತಾರಂತೆ. ಆವಾಗ ಚೋಟು ಚಿಚು ಹತ್ರ, ಎಲ್ಲಕ್ಕ, ನಮ್ಗೆ ಅದೇನ್ ಬೇಡ, ಒಳ್ಳೆ ಹುಡುಗಿ ಸೊಸೆಯಾಗಿ ಬಂದ್ರೆ ಅದೇ ಸಾಕು. ಆವಾಗ್ಲೇ ಮಹಿ ಹದ್ದು ಆ ಕಡೆ ಬರ್ತಾ ಇತ್ತು. ಚಿಚುಕಾಗಿ ಟೀ ಅಂಗಡಿಯಲ್ಲಿ ಇರೋದನ್ನ ನೋಡಿ ತಕ್ಷಣ ಚಿಚುಕಾಗಿ ಹತ್ತಿರ ಬಂದು ಈ ರೀತಿ ಹೇಳಿತ್ತು, ಏನ್ ಚಿಚು ಅವ್ರೆ, ಇವತ್ತು ನೋಡಕ್ಕೆ ತುಂಬಾನ ಅಂದವಾಗಿದ್ದೀರಾ. ನಿಮ್ ತರ ಈ ಊರಲ್ಲಿ ಯಾರು ಇಲ್ಲ. ಏನೇ ಹೇಳಿದ್ರು ಶ್ರೀಮಂತರೇ. ಹಾಗಂತ ಮಹಿ ಹದ್ದು ಹೇಳಿದನ್ನ ಕೇಳಿ, ಸರಿ, ಇವಾಗ ನಿನ್ಗೇನ್ ಬೇಕು ಮಹಿ? ಏನಾದ್ರೂ ಬೇಕಂದ್ರೆ ತಾನೇ ನೀನ್ ಈ ರೀತಿ ಹೊಗಳೋದು? ಆವಾಗ ಮಹಿ ಹದ್ದು ನಾಚಿಕೆ ಪಟ್ಟು, ಏನಿಲ್ಲ, ನಮ್ ಸ್ಕೂಲು ಸ್ವಲ್ಪ ಹಳೇದಾಗ್ಬಿಟ್ಟಿದೆ. ಆ ಸ್ಕೂಲಲ್ಲಿ ಮಕ್ಳು ಓದಿದ್ರೆ ಸ್ವಲ್ಪ ಅಪಾಯ. ಅದಕ್ಕೆ ಆ ಸ್ಕೂಲ್ನ ಸರಿ ಮಾಡೋಣ ಅಂತ ಹಣನ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಸಿಕ್ಬಿಡ್ತೋ, ಒಂದು 10,000 ಮಾತ್ರ ಕಡಿಮೆ ಆಗ್ತಿದೆ. ಅದನ್ನ ನೀವು ಕೊಟ್ರೆ ಚೆನ್ನಾಗಿರುತ್ತೆ. 10,000 ಅಂತ ಕೇಳಿದ ತಕ್ಷಣ ಒಂದು ಕ್ಷಣ ಚಿಚುಗೆ ಹೃದಯನೇ ನಿಂತೋದ ಹಾಗೆ ಆಯ್ತು. ಆದ್ರೆ ಹೊರಗಡೆ ತೋರ್ಸ್ಕೊಳ್ಬಾರ್ದು ಅಲ್ವಾ? ಅದಕ್ಕೆ ಅವಳು ಒಂದ್ ನಾಟಕನ ಶುರು ಮಾಡಿದ್ಲು. ಚಿಚುಕಾಗೆ ಅಯ್ಯೋ ಪಾಪ ಅನ್ನೋ ತರ, ಅಯ್ಯೋ ಮಹಿ, ಸ್ಕೂಲ್ ವಿಷಯಕ್ಕೆ 10,000 ಏನು,
10 ಲಕ್ಷ ಕೂಡ ಕೊಡ್ಬೋದು. ಆದ್ರೆ ಏನ್ ಮಾಡೋದು, ಮನೇಲಿ ಹಣ ಇಟ್ಕೊಂಡಿದ್ರೆ ಸೇಫ್ ಇಲ್ಲ ಅಂತ ಎಲ್ಲ ಹಣನು ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಹಾಕಿಟ್ಬಿಟ್ಟಿದೀನಿ. ಇವಾಗ ಫಿಕ್ಸೆಡ್ ಡೆಪಾಸಿಟ್ ಇಂದ ತೆಗಿಯೋದಂತೂ ಅಸಾಧ್ಯ. ಅದಕ್ಕೆ ನನ್ನಿಂದ ಸಹಾಯ ಮಾಡಕ್ ಆಗ್ತಿಲ್ಲ. ಮುಂದಿನ ವಾರ ನನಗೆ ಹಣ ಬರ್ಬೇಕಾಗಿದೆ. ಆ ಹಣ ಬಂದ ತಕ್ಷಣ ಮೊದ್ಲು ನಿನಗೆ ಫೋನ್ ಮಾಡಿ ಬರಕ್ ಕೇಳಿ ನಿನಗೆ ಕೊಡ್ತೀನಿ, ಸರಿನಾ? ಚಿಚುಕಾಗಿ ಹೇಳಿದನ ಮಹಿ ನಂಬದ್ಲು. ತುಂಬಾ ಸಂತೋಷ. ನಿಮ್ಮಂತ ದೊಡ್ಡವರು ಮಾತ್ ಕೊಟ್ರೆ ಖಂಡಿತ ಕೊಡ್ತೀರಾ ಅಂತ ಗೊತ್ತು. ಸರಿ ಸರಿ, ನನಗ್ ಸಮಯ ಆಗ್ತಿದೆ ಹಾಗಂತ ಹೇಳಿ ಚಿಚು ಅಲ್ಲಿಂದ ಎದ್ದು ಹೋದ್ಲು. ಚಿಚು ಅವ್ರೆ, ಟೀಗೆ ಹಣ ಹಾಗಂತ ಲೂಸಿ ಪಾರಿವಾಳ ಹೇಳಿದ್ದು ಕಿವಿಯಲ್ಲಿ ಬಿದ್ರು ಕೂಡ ಚಿಚುಕಾಗಿ ಬೀಳದೆ ಇರುವ ಹಾಗೆ ಹೋಗ್ಬಿಟ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಚಿಚುಕಾಗೆ ಯಾವಾಗ್ಲೂ ತನ್ನ ಹೆಮ್ಮೆ ಬಗ್ಗೆ ಎಲ್ಲರ ಹತ್ರನೂ ಮಾತಾಡ್ಕೊಳ್ತಿದ್ಲು. ಆದ್ರೆ ಆ ವಿಷಯ ಚಿನ್ನುಕಾಗಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದ್ರಿಂದ ಅವನು ಚಿಚು ಹತ್ರ ಮಾತಾಡ್ದನೆ ಬಿಟ್ಬಿಟ್ಟ. ಒಂದಿನ ಮಧ್ಯಾಹ್ನದ ಸಮಯ ಚಿಚುಕಾಗಿ ನಿದ್ರೆ ಮಾಡ್ತಾ ಇದ್ದಾಗ ಅವಳಿಗೊಂದು ಕಾಲ್ ಬಂತು. ಅದ್ರಲ್ಲಿ ಹೊಸ ನಂಬರ್ ಏನೋ ಬಂದಿತ್ತು. ಹಲೋ, ಯಾರದೋ? ನಮಸ್ಕಾರ ಮೇಡಮ್, ನಾವು ನ್ಯಾಷನಲ್ ಬ್ಯಾಂಕ್ ಇಂದ ಮಾತಾಡ್ತಾ ಇದ್ದೀವಿ. ನೀವು ನಮ್ಮ ಬ್ಯಾಂಕ್ ಅಲ್ಲಿ 10 ವರ್ಷದಕ್ಕಿಂತ ಹೆಚ್ಚಾಗಿ ಅಕೌಂಟ್ ಇಟ್ಟಿದ್ದೀರಾ. ಅದಕ್ಕೆ ನಿಮಗೆ ಲಾಟ್ರಿಯಲ್ಲಿ 10 ಲಕ್ಷ ಬಿದ್ದಿದೆ ಮೇಡಮ್. ಆ 10 ಲಕ್ಷನ ಕೊಡೋದಕ್ಕೋಸ್ಕರನೇ ನಿಮ್ಮನ್ನ ಕರೆದ್ವಿ. ಕಂಗ್ರಾಚುಲೇಷನ್ಸ್ ಮೇಡಮ್. 10 ಲಕ್ಷ ಅಂತ ಹೇಳಿದಾಗ ಚಿಚುಕಾಗಿ ತುಂಬಾನು ಸಂತೋಷ ಪಟ್ಲು. ಅವಳಿಂದ ಅದನ್ನ ನಂಬಕ್ಕೆ ಆಗ್ಲಿಲ್ಲ. ಏನೋ 10 ಲಕ್ಷನಾ? ನನ್ಗ? ನಿಜವಾಗ್ಲೂನಾ? ಹೌದು ಮೇಡಮ್. ನಿಮಗೆ ಇವಾಗ ನಿಮ್ ಮೊಬೈಲ್ಗೆ ಒಂದು ಲಿಂಕ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಡೀಟೇಲ್ಸ್ ಎಲ್ಲಾನು ಫಿಲ್ ಮಾಡಿದ್ರೆ ಸಾಕು ಮೇಡಮ್. 5 ನಿಮಿಷದಲ್ಲಿ ನಿಮ್ಮ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಬರುತ್ತೆ ಮೇಡಮ್. ಹಾಗಂತ ಹೇಳಿದನ್ನ ಕೇಳಿ ಚಿಚುಕಾಗಿ ತುಂಬಾನು ಆಸೆ ಪಟ್ಲು. ಆ ಆಸೆ ಅವಳ ಕಣ್ಣನ್ನ ಮುಚ್ಚಿತು. ಅವಳ ಫೋನ್ಗೆ ಒಂದು ಲಿಂಕ್ ಬಂತು. ಅವಳು ಸ್ವಲ್ಪನೂ ಯೋಚನೆ ಮಾಡದೆ ಆ ಲಿಂಕ್ ನ ಕ್ಲಿಕ್ ಮಾಡಿ ಅದರಲ್ಲಿ ಬ್ಯಾಂಕ್ ಡೀಟೇಲ್ಸ್, ಪಾಸ್ವರ್ಡ್ ಎಲ್ಲಾನು ಅವಳು ಫಿಲ್ ಮಾಡಿದ್ಲು. ಅಷ್ಟೇ 5ನೇ ನಿಮಿಷ ಅವಳ ಫೋನಿಗೆ ಒಂದು ಮೆಸೇಜ್ ಬಂತು. ಅವಳ ಅಕೌಂಟ್ ಇಂದ 5 ಲಕ್ಷ ರೂಪಾಯಿ ಡೆಬಿಟ್ ಆಗಿದೆ ಅಂತ. ಅದನ್ನ ನೋಡಿ ಏನಪ್ಪಾ ಇದು ಅಂತ ಅವಳು ಆಶ್ಚರ್ಯ ಪಡ್ತಾ ಇದ್ಲು. ಅರೆ, 10 ಲಕ್ಷ ರೂಪಾಯಿ ಬರುತ್ತೆ ಅಂದ್ರೆ ಇದ್ದ 5 ಲಕ್ಷನ ಹೋಗ್ಬಿಡ್ತಲ್ಲ ಹಾಗಂತ ಅಂದ್ಕೊಂಡು ಅವಳು ಯೋಚನೆ ಮಾಡೋ ಸಮಯದಲ್ಲೇ ಪುನಃ ಅವಳಿಗೆ ಇನ್ನೊಂದು ಮೆಸೇಜ್ ಬಂತು. ಅವಳ ಅಕೌಂಟ್ ಅಲ್ಲಿ ಇದ್ದ ಎಲ್ಲ ಹಣನೂ ಹೋಯ್ತು. ಅವಳು ಎದೆ ಹಿಡ್ಕೊಂಡು ಅಳ್ತಾ ಇದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಅಕೌಂಟ್ ಅಲ್ಲಿ ಇದ್ದ ಹಣ ಎಲ್ಲಾನು ಹೋಯ್ತು ಹಾಗಂತ ಹೇಳಿದನ್ನ ಕೇಳಿ ಚಿನ್ನುಕಾಗೆ ಅವಳು ರೂಮಿಗೆ ಹೋದ. ಆವಾಗ ನಡೆದಿದ್ದೆಲ್ಲಾನು ಚಿಚುಕಾಗೆ ಹೇಳಿದಾಗ ಚಿನ್ನುಕಾಗೆ ತಲೆ ಮೇಲೆ ಕೈ ಇಟ್ಕೊಂಡ. ಅಮ್ಮ, ನಿನಗ್ ಬುದ್ಧಿ ಇದೆಯಾ? ಎಷ್ಟು ಸಲ ಹೇಳಿದೀನಿ ನಾನು. ಇಂಥ ನ್ಯೂಸ್ಗಳು ನ್ಯೂಸ್ ಪೇಪರಲ್ಲಿ ಟಿವಿಯಲ್ಲಿ ಎಷ್ಟು ಸಲ ಬರ್ತಾ ಇದೆ. ಈ ತರ ಲಿಂಕನ್ನೆಲ್ಲ ಕ್ಲಿಕ್ ಮಾಡಬಾರ್ದಮ್ಮ. ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದಿಟ್ಟಿದ ಹಣ ಎಲ್ಲಾನು ಹೀಗೆ ಕಳ್ಕೊಂಡೆ ಅಲ್ವಮ್ಮ ಹಾಗಂತ ಹೇಳಿದಾಗ ಚಿಚುಕಾಗಿ ಮೂಚೆ ಹೋಗಿ ಬಿದ್ಲು. ಆ ಕ್ಷಣದಿಂದ ಅವಳ ಜೀವನಾನೇ ಬದಲಾಯಿತು. ಹಲವಾರು ದಿನಗಳು ಮಂಚದಿಂದ ಇಳಿಲಿಲ್ಲ, ಊಟನೂ ಮಾಡ್ಲಿಲ್ಲ. ಹಣ ಎಲ್ಲ ಹೋಯ್ತು ಅಂತ ಮಂಚದಲ್ಲೇ ಬಿದ್ಕೊಂಡಿದ್ಲು. ಅವಳಿವಾಗ ಬಿಕಾರಿಯಾಗಿದ್ಲು. ಹಣ ಎಲ್ಲ ಹೋಯ್ತು, ಇನ್ ಮುಂದೆ ಏನ್ ಮಾಡೋದೋ ಏನೋ ಅಂತ ಅವಳು ತುಂಬಾನು ಬೇಜಾನ್ ಮಾಡ್ಕೊಳ್ತಿದ್ಲು. ಈ ವಿಷಯ ತಿಳಿದು ಊರಿನ ಪಕ್ಷಿಗಳು ಎಲ್ರು ಕೂಡ ಅಯ್ಯೋ ಪಾಪ ಅಂತ ಅಂದ್ಕೊಂಡ್ರು. ತನ್ನ ತಾಯಿಯ ಪರಿಸ್ಥಿತಿ ನೋಡಿ ಚಿನ್ನುಕಾಗಿ ತುಂಬಾನು ಬೇಜಾನ್ ಮಾಡ್ಕೊಂಡ. ಅವನಿಗೆ ದುಃಖ ತಡ್ಕೊಳಕ್ಕಾಗ್ಲಿಲ್ಲ. ಆದ್ರಿಂದ ತನ್ನ ತಾಯಿಯನ್ನ ಸಮಾಧಾನ ಮಾಡಕ್ ಹೋದ. ಅಮ್ಮ, ಹಣ ಹೋದ್ರೆ ಹೋಗ್ಲಿ ಬಿಡಮ್ಮ. ಇನ್ನು ಎಷ್ಟು ದಿನ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹೀಗೇನೆ ಇರ್ತೀಯ? ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡಕ್ಕೆ ನಂಗೆ ಕಷ್ಟ ಆಗ್ತಾ ಇದೆಮ್ಮ. ದಯವಿಟ್ಟು ಇದ್ರಿಂದ ನೀನು ಹೊರಗಡೆ ಬಂದ್ಬಿಡಮ್ಮ ಹಾಗಂತ ಹೇಳಿದಾಗ, ಏನೋ ಹಣ ಹೋದ್ರೆ ಹೋಗ್ಲಾ, ಹೇಗೋ ಇಷ್ಟು ಸುಲಭವಾಗಿ ಹೇಳ್ತಾ ಇದೀಯಾ? ನನ್ನ ಜೀವನ ಪೂರ್ತಿ ನಾನು ಕಷ್ಟಪಟ್ಟು ಕೂಡಿಟ್ಟ ಹಣ ಎಲ್ಲಾನು ಹೋಯ್ತೋ. ಇನ್ ಮುಂದೆ ಹಣ ಸಂಪಾದನೆ ಮಾಡಕ್ಕೆ ನಾನು ಏನೋ ಮಾಡೋದು? ನನಗೆ ಏನೋ ಬರುತ್ತೆ, ಸಾಯೋದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಕಣೋ. ಛೀ, ಏನಮ್ಮ ಈ ರೀತಿ ಮಾತಾಡ್ತಿದ್ಯಾ? ನಿನ್ ಕೈಯಲ್ಲಿ ಒಂದು ವರ ಇದೆ, ಅದನ್ ಯಾಕಮ್ಮ ಮರಿತಿದ್ಯಾ? ಚಿಚು ಆಶ್ಚರ್ಯದಿಂದ, ಏನೋ ವರನ? ಏನೋ ವರ ಅದೋ? ಅಮ್ಮ, ನಿನ್ ತರ ದೋಸೆ ಮಾಡಕ್ಕೆ ಯಾರಿಂದಮ್ಮ ಆಗುತ್ತೆ? ಚಿಕ್ಕ ವಯಸ್ಸಿಂದ ನಾನು ತಿಂತಾ ಇದ್ದೀನಿ. ನಿನ್ ತರ ದೋಸೆ ಮಾಡೋರು ಇಲ್ಲಿ ಯಾರೂ ಇಲ್ಲಮ್ಮ. ನೀನು ಚಿಕ್ಕದಾಗಿ ಒಂದು ಹೋಟೆಲ್ ಶುರು ಮಾಡಮ್ಮ. ದೋಸೆ ವ್ಯಾಪಾರ ಮಾಡು, ಹಣ ಸಂಪಾದನೆ ಮಾಡು. ಆ ಹಣದಲ್ಲಿ ಒಂದು ದೊಡ್ಡ ಹೋಟೆಲ್ ಕಟ್ಟಮ್ಮ ಹಾಗಂತ ಚಿನ್ನುಕಾಗಿ ಹೇಳಿದನ್ನ ಕೇಳಿ ಚಿಚುಕಾಗಿ ಸ್ವಲ್ಪ ಯೋಚನೆ ಮಾಡಿದ್ಲು. ಆದ್ರೆ ಬಾಳಕ್ಕೆ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಅವಳು ಚಿನ್ನುಕಾಗಿ ಹೇಳಿದಕ್ಕೆ ಸರಿ ಅಂತ ಒಪ್ಕೊಂಡ್ಲು. ಮರುದಿನಾನೇ ಊರಿನ ಗಡಿಯಲ್ಲಿ ಚಿಕ್ಕದಾಗಿ ಒಂದು ಹೋಟೆಲ್ನ ಶುರು ಮಾಡಿದ್ಲು. ಅದಕ್ಕೆ ಚಿನ್ನುಕಾಗಿ ಸಹಾಯನೂ ಮಾಡ್ತಿದ್ದ. ಚಿಚುಕಾಗೆ ಬದ್ಲಾಗಿದ್ಲು ಸರಿ, ಆದ್ರೆ ಅವಳ ಜಿಪುಣತನ ಮಾತ್ರ ಅವಳನ್ನ ಬಿಟ್ಟು ಹೋಗ್ಲೇ ಇಲ್ಲ. ಆದ್ರೆ ಆ ಜಿಪುಣತನನೇ ಅವಳ ವ್ಯಾಪಾರಕ್ಕೆ ದೊಡ್ಡ ಬಲ ಆಯ್ತು. ಗ್ಯಾಸ್ಗೆ ಹಣ ಖರ್ಚು ಮಾಡಕ್ಕೆ ಇಷ್ಟ ಇಲ್ಲದೆ ಹಳೆ ಕಾಲದ ತರ ಒಲೆಯಲ್ಲಿ ಅವಳು ಅಡಿಗೆ ಮಾಡ್ತಾ ಇದ್ಲು. ಹಾಗೇನೆ
ತಟ್ಟೆಯಲ್ಲಿ ದೋಸೆ ಹಾಕಿ ಕೊಟ್ರೆ ಅದನ್ನ ತೊಳೆಯಕ್ಕೆ ಸೋಪ್ ಖರ್ಚಾಗುತ್ತೆ ಅಂತ ಅವಳು ಪಕ್ಕದಲ್ಲಿರುವ ಅಡವಿಯಿಂದ ಬಾಳೆ ಎಲೆನ ತಗೊಂಡ್ ಬಂದು ಆ ಬಾಳೆ ಎಲೆಯಲ್ಲಿ ಎಲ್ರಿಗೂ ದೋಸೆ ಹಾಕಿ ಕೊಡ್ತಾ ಇದ್ಲು. ಚಟ್ನಿಗೆ ತೆಂಗಿನಕಾಯಿ ತಗೊಳಕ್ಕೆ ಹಣ ಖರ್ಚಾಗುತ್ತೆ ಅಂತ ತರಕಾರಿಗಳ ಸಿಪ್ಪೆಗಳನ್ನ ಹಾಕಿ ಅವಳು ಚಟ್ನಿ ಮಾಡಿದ್ಲು. ಅದ್ರ ರುಚಿ ಅದ್ಭುತವಾಗಿತ್ತು. ಮೊದ್ಲು ಊರಿನವರು ಎಲ್ರು ಅವಳನ್ನ ನೋಡಿ ನಗಾಡ್ತಾ ಇದ್ರು. ಚಿಚು ಪರಿಸ್ಥಿತಿ ಈ ರೀತಿ ಆಗ್ಬಿಡ್ತಲ್ಲ ಅಂತ ಹೇಳಿ ಗುಸ್ಗುಸು ಅಂತ ಮಾತಾಡ್ತಿದ್ರು. ಆದ್ರೆ ಒಂದ್ಸಲ ಅವಳು ಹೋಟೆಲ್ಗೆ ಹೋಗಿ ದೋಸೆ ತಿಂದವರು ಎಲ್ರು ಕೂಡ ಬಾಯಿ ಮುಚ್ಕೊಳ್ತಾ ಇದ್ರು. ಯಾಕಂದ್ರೆ ಆ ದೋಸೆ ರುಚಿ ಅಷ್ಟು ಚೆನ್ನಾಗಿತ್ತು ಒಲೆಯಲ್ಲಿ ಮಾಡೋದ್ರಿಂದ. ಇನ್ನೊಂದು ಬಾಳೆ ಎಲೆಯಲ್ಲಿ ಅವಳು ಹಾಕಿ ಕೊಡೋದು ಅವ್ರೆಲ್ರಿಗೂ ಇಷ್ಟ ಆಗಿತ್ತು. ಅದನ್ನು ಆ ಚಟ್ನಿಯ ರುಚಿಯಂತೂ ಮಾತಲ್ಲಿ ಹೇಳಕ್ಕಾಗಲ್ಲ. ಹಾಗೆ ಮೆಲ್ಲೆ ಮೆಲ್ಲೆ ಆ ರುಚಿಯಾದ ದೋಸೆನ ತಿನ್ನೋದಕ್ಕೋಸ್ಕರ ಊರಿನವರು ಎಲ್ರು ಬರ್ತಾ ಇದ್ರು. ಅವಳ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಒಂದ್ ಕಾಲದಲ್ಲಿ ಅವಳು ಯಾರನ್ನೆಲ್ಲ ಹಣ ಇಲ್ದೆ ಇರೋರು ಅಂತ ಅವಮಾನ ಮಾಡಿದ್ಲು ಅವ್ರೆಲ್ರು ಕೂಡ ಇವಾಗ ಚಿಚು ಹೋಟೆಲ್ಗೆ ಬಂದು ಅವಳಿಗೆ ತುಂಬಾನು ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ಚಿಚುಕಾಗೆ ಜಿಪಣತನನೇ ಇವಾಗ ಅವಳಿಗೆ ದೊಡ್ಡ ಬಲವಾಗಿ ಬದಲಾಗಿತ್ತು. ಅವಳು ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿದ್ಲು. ಆದ್ರೆ ಇವಾಗ ಅದನ್ನ ತೆಗ್ದಿಡ್ತಾ ಇರೋದು ಅವಳ ಹೋಟೆಲ್ ಕಟ್ಟೋದಕ್ಕೋಸ್ಕರ. ಹಾಗೆ ಚಿಚುಕಾಗಿ ಇವಾಗ ಬದಲಾಗಿದ್ಲು. ಅವಳ ಜಿಪಣತನ ಅವಳಿಗೆ ಬಲವಾಗಿ ಬದಲಾಗಿತ್ತು. ಹಣ ಖರ್ಚು ಮಾಡಬಾರ್ದು ಅಂತ ಅಂದ್ಕೊಳ್ಳುವ ಅವಳ ಗುಣ ಇವಾಗ ಅವಳಿಗೆ ಒಳ್ಳೇದೇ ಮಾಡಿತ್ತು. ತನ್ನ ತಾಯಿ ಸಂಪೂರ್ಣವಾಗಿ ಬದಲಾಗಿರೋದನ್ನ ನೋಡಿ ಚಿನ್ನು ತುಂಬಾನೇ ಹೆಮ್ಮೆ ಪಟ್ಟ. ಮೈಯಿಡಿ ಒಡವೆ ಹಾಕೊಳ್ಳುವಾಗ ಸಿಗುವ ಗೌರವಕ್ಕಿಂತ ಕಷ್ಟಪಟ್ಟು ದುಡಿಯುವಾಗ ಸಿಗುವ ಗೌರವನೇ ನಿಜವಾದ ಗೌರವ ಅಂತ ಚಿಚುಕಾಗೆ ಅರ್ಥ ಮಾಡ್ಕೊಂಡ್ಲು.